ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ತ್ರಿಲೋಕ ಬಾಸ್ ಅಹನ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷಿತಾ ಅನಿಲ್. ಫ್ರೆಂಡ್ಸ್, ನಮ್ಮ ಪ್ರಕೃತಿಯಲ್ಲಿ ಎಷ್ಟೋ ಅದ್ಭುತಗಳಿವೆ, ಆದರೆ ದಿನದಲ್ಲಿ 3 ಬಾರಿ ಬಣ್ಣ ಬದಲಾಯಿಸುವ ಮ್ಯಾಜಿಕಲ್ ಹೂವನ್ನು ನೀವು ಎಲ್ಲಾದರೂ ನೋಡಿದ್ದೀರಾ? ಹೌದು, ಈಗ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಈ ಹೂವು ಬೆಳಿಗ್ಗೆ ಒಂದು ಬಣ್ಣದಲ್ಲಿದ್ದರೆ ಸಂಜೆಯಾಗುವ ವೇಳೆಗೆ ಸಂಪೂರ್ಣವಾಗಿ ಬೇರೆ ಬಣ್ಣಕ್ಕೆ ತಿರುಗುತ್ತೆ. ಕೊನೆವರೆಗೂ ಈ ವಿಡಿಯೋ ನೋಡಿ, ಇದರ ರಹಸ್ಯ ಏನು ಅಂತ ನಿಮಗೆ ಇವತ್ತು ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಅದ್ಭುತವಾದ ಹೂವಿನ ಹೆಸರು ನೆಲಕಮಲ ಅಥವಾ ಸ್ಥಳ ಪದ್ಮ. ಇದನ್ನು ಸಸ್ಯಶಾಸ್ತ್ರದ ಪ್ರಕಾರ ಹೈಬಿಸ್ಕಸ್ ಮುಟಾಬಿಲಿಸ್ ಅಂತ ಕರೀತಾರೆ. ಅಂದರೆ ಇದು ನಮ್ಮ ದಾಸವಾಳದ ತಳಿಗೆ ಸೇರಿದ ಒಂದು ಸಸ್ಯ. ಆದರೆ ನೋಡಲು ಇದು ಥೇಟ್ ಗುಲಾಬಿ ಅಥವಾ ಕಮಲದ ತರಹ ಕಾಣುವುದರಿಂದ ಇದಕ್ಕೆ ನೆಲಕಮಲ ಅನ್ನೋ ಹೆಸರು ಬಂದಿದೆ. ಇದರ ಅತಿ ದೊಡ್ಡ ಮ್ಯಾಜಿಕ್ ಏನು ಗೊತ್ತಾ? ಬೆಳಿಗ್ಗೆ ಸೂರ್ಯ ಮೂಡುವಾಗ ಈ ಹೂವು ಶುದ್ಧ ಬಿಳಿ ಮೀನ್ಸ್ ವೈಟ್ ಬಣ್ಣದಲ್ಲಿ ಅರಳುತ್ತದೆ. ಮಧ್ಯಾಹ್ನವಾಗ್ತಾ ಬಿಸಿಲು ಏರಿದ ಹಾಗೆ ಇದು ತಿಳಿ ಗುಲಾಬಿ ಲೈಟ್ ಪಿಂಕ್ ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಸಂಜೆಯಾಗುವಷ್ಟರಲ್ಲಿ ಇದು ಕಡು ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ಬದಲಾಗಿ ಬಿಡುತ್ತದೆ. ಒಂದೇ ಗಿಡದಲ್ಲಿ ನೀವು ಬಿಳಿ ಮತ್ತು ಗುಲಾಬಿ ಬಣ್ಣದ ಹೂಗಳನ್ನು ಒಟ್ಟಿಗೆ ನೋಡಬಹುದು. ಖಂಡಿತ ನಿಮಗೊಂದು ಡೌಟ್ ಬಂದಿರುತ್ತೆ, ಇದೇನು ಮ್ಯಾಜಿಕ್ ಅಥವಾ ಇದರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ ಅಂತ. ಹೌದು ಫ್ರೆಂಡ್ಸ್, ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ಈ ಹೂವಿನಲ್ಲಿರುವ ಆಂಥೋಸಿಯಾನಿನ್ ಎಂಬ ಪಿಗ್ಮೆಂಟ್ ಮತ್ತು ತಾಪಮಾನದ ಏರುಪೇರಿನಿಂದಾಗಿ ಈ ರೀತಿ ಬಣ್ಣ ಬದಲಾವಣೆಯಾಗುತ್ತೆ. ಬರೀ ಅಂದ ಮಾತ್ರವಲ್ಲ, ಈ ಗಿಡಕ್ಕೆ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಔಷಧಿಯಲ್ಲೂ ತುಂಬಾನೇ ಮಹತ್ವ ಇದೆ. ಇದರ ಎಲೆ ಮತ್ತು ಹೂಗಳನ್ನು ಉರಿಯೂತ ಹಾಗೂ ಚರ್ಮದ ಸಮಸ್ಯೆಗಳ ನಿವಾರಣೆಗೆ ಬಳಸಲಾಗುತ್ತದೆ. ನಿಮಗೂ ಈ ಗಿಡವನ್ನ ಮನೆಯಲ್ಲಿ ಬೆಳೆಸಬೇಕು ಅನ್ಸ್ತಾ ಇದೆಯಾ? ಹಾಗಾದ್ರೆ ಈ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ. ಈ ಗಿಡಕ್ಕೆ ದಿನಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನೇರವಾದ ಸೂರ್ಯನ ಬಿಸಿಲು ಬೇಕೇ ಬೇಕು. ಮಣ್ಣಿನಲ್ಲಿ ಯಾವಾಗಲೂ ತೇವಾಂಶ ಇರಬೇಕು, ಆದರೆ ನೀರು ನಿಲ್ಬಾರ್ದು. ಇದನ್ನ ತರಲು ನರ್ಸರಿಗೆ ಹೋಗಬೇಕಾಗಿಲ್ಲ. ಒಂದು ಸಣ್ಣ ಕಡ್ಡಿ ಸಿಕ್ಕರೂ ಸಾಕು, ಮಣ್ಣಿನಲ್ಲಿ ನೆಟ್ಟರೆ ಸುಲಭವಾಗಿ ಚಿಗುರಿಕೊಳ್ಳುತ್ತದೆ. ಹಾಗಾದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಕೃತಿಯ ಅದ್ಭುತವಾದ ನೆಲಕಮಲ ಹೂವಿನ ರಹಸ್ಯ ಹಾಗೂ ಅದರ ಕಥೆಯನ್ನ. ನಿಮ್ಮ ಮನೆಯಲ್ಲೂ ಈ ಗಿಡ ಇದ್ರೆ ಅಥವಾ ನೀವು ಈ ಹೂವನ್ನು ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ. ನೋಡ್ತಾ ಇರಿ ತ್ರಿಲೋಕ ಬಾಸ್ ಅಹನ್ ಚಾನೆಲ್. ನಾನು ನಿಮ್ಮ ಹರ್ಷಿತಾ ಅನಿಲ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.